ಇಲ್ಲಪ್ಪ, ಇನ್ನೂ ಪತ್ತಿಕ್ಕಿಲ್ಲ. ಅದು ಯಾವ ಥರ ಕೆಲಸ ಮಾಡೋದು ಹಂಗಾರೆ? ಇದೇ ಸಹ್ಯ ರಾಜ್ಯಕ್ಕಿಲ್ಲದ ಕೆಲಸ ಮಾಡೋಣ ಹೇಳಿದ್ರೆ ಮತ್ತು ನನ್ನಷ್ಟು ದುಃಖ ಬರ್ತದೆ. ಅವ್ರು ಅಷ್ಟು ಉಪಕಾರ ಮಾಡ್ತಾರೆ, ಇಷ್ಟು ಉಪಕಾರ ಮಾಡ್ತಾರೆ ಅಂತ ಹೇಳಂಗಾರ ಅದೆಯಾ? ಇಷ್ಟು ಕೆಲಸ ಮಾಡಿಕೊಟ್ರೆ ಯಾರು ಎಷ್ಟು ಬೇಕಾದ್ರೂ ಉಪಕಾರ ಮಾಡ್ಬೋದು. ಅಂದರೆ ನಮ್ಮೂರಲ್ಲಾಗಿದ್ರೆ ಹೆಂಗೆ ಜೀವ ಕೊಡ್ತಿದ್ರು ಕಾಣಬಾರ್ದ? ಇಲ್ಲೇ ಒಂದು ಸೈನ್ ಹಾಕಿ ಬಂದಿದ್ದಕ್ಕೆ ಈಗ ಅಯ್ಯೋ ಇವತ್ತು ತಕ್ಕೋತೀನಿ ನಾಳೆ ತಕ್ಕೋತೀನಿ ಅಂತ ಹೆದರ್ಸೋದು ನನ್ನ. ಹೆಂಗಾರ ಅದೊಂದು ಕೇಸ್ ಒಂದು ಮುಗಿಸ್ಕೊಂಡ್ರೆ ಮತ್ತು ಈ ಊರಲ್ಲಿ ಒಬ್ಬರು ಮನೆ ಕೆಲಸಕ್ಕೂ ಹೋಗಲ್ಲ. ಹೇಳ್ತೀನಿ, ಇಷ್ಟಿದ್ದೇ ಈ ಥರ. ನಮ್ಮೂರಲ್ಲಾದರೂ ಅಷ್ಟು ಕೊನೆ ತೆಗಿಯೋರದಾರೆ, ಆದರೂ ಕೊನೆ ತೆಗಿಯೋರಿಗೆ ಅಷ್ಟು ಒಂದು ಬೆಲೆ ಮಾಡ್ತಾರೆ. ಇಲ್ಲಿ ಇರೋದೇ ಮೂರು, ಮತ್ತೊಂದು ಅನ್ನಕ್ಕೂ ಇಲ್ಲ ಅಲ್ಲಿ. ಆದರೂ ಇವ್ರ ಸೊಕ್ಕೇನು ಕಮ್ಮಿ ಇಲ್ಲ. ಹೇಳ್ತೀನಿ, ಈ ಸರಿ ಕೊನೆ ತೆಗೆದುಕೊಡೋದು ದೊಡ್ಡಕ್ಕೆ ಮತ್ತೆ ಚೇಣಿ ವಹಿಸ್ಕೊಳೋದಂತೆ. ನನ್ನೇನು ಒಂದು ಮಾತು ಕೇಳಿದ್ರ ಕೊನೆ ತೆಗಿಯೋನ್ನ ನಿಂಗೆ ಆತದನು ಅಂತ, ಅವರಷ್ಟಕ್ಕೆ ಅವರೇ ಹೋಗಿ ವಹಿಸ್ಕೆ ಬಂದಾರೆ. ಏನು ಬೇಕಾದ್ರೆ ಮಾಡ್ಕೊಂಡ್ಲಿ, ಆಮೇಲೆ ನನ್ನ ಹತ್ರ ಬರಲಿ, ಆವಾಗ ಹೇಳ್ತೀನಿ. ಏನೇ ಪ್ರೇಮ, ಇಷ್ಟು ತಡಾಗಿ ಬತ್ತಿದ್ದೀಯಲ್ಲ, ಅದು ಎಷ್ಟೊತ್ತು ಕೆಲಸ ಮಾಡೋದು ಮರತೆ? ನೀನೇ ಸೈ ಬಿಡು, ಬೆಳಗಾಬೇಕಾರೆ ಹೋದಂಗೆ ಹೋತೀಯ, ಕಣ್ಣಿ ಕೊಪ್ಪು ಅದಕ್ಕೂ ಮನೆಗೆ ಬತ್ತೀಯಪ್ಪ. ಎಂತ ಆಳಿಗೆ 2 ಸಂಬಳ ಕೊಡ್ತಾರನೆ? 2 ಕೊಟ್ಟರು ಕಮ್ಮಿಯ. ಏನು ಅಲ್ಲೇನು ಒಂದು ಗಳಿಗೆ ಕೂರೋದು ನಿಲ್ಲೋದು ಮಾಡಲ್ಲೇನ? ಓ ರಾಜನ್ ಗೌಡ್ರ, ನಾನು ಯಾರಪ್ಪ ಈ ಕಡೆಯಿಂದ ಮಾತಾಡ್ತಾರಲ್ಲ ನೋಡ್ತೀನಿ. ತಡ ಆತು, ಇವತ್ತೊಂಚೆ ತಡ ಆತು. ಅಲ್ಲಿ ಕೆಲಸ ಮಾಡ್ತಿದ್ದೇನಲ್ಲ ನಾನು. ನಾವು ಸುಮಾರು ತೆಂಗಿನ ಗರಿ ಎಲ್ಲ ಬಿದ್ದಿದ್ದೀರಿ. ಸೌರು ಹಾಕ್ಕೊಂಡು ಒಂದು ಹಿಡಿ ಆಗಷ್ಟು ಕೀಸ್ದೆ. ಕಡೆಗೆ ಮತ್ತು ನಾಳೆಗೆ ಬಂದು ಕೀಸ್ಕಿಡೋಣ ಅಂತ ಅಲ್ಲೇ ಇಟ್ಟು ಬಂದೆ. ಇಷ್ಟೊತ್ತು ಕೆಲಸ ಮಾಡಿದ್ರೆ ನಮ್ಮ ಈ ಸುಮ್ಮನಿರಲ್ಲ. ಹೋಗು ಮನೆ ಕಡೆ ಹೋಗಿ ಎಂತ ಮಾಡ್ತಿರ್ತೀಯ ಅಂತಾರೆ. ಬೆಳಗಾಬೇಕಾರೆ ಹೋದ್ರು ನಾನೇನು ನನ್ನ ಕೆಲ್ಸಕ್ಕೆ ಹೋಗೋದಲ್ಲಪ್ಪ. ಅಲ್ಲಿ ಹೋಗಿ ನಮ್ಮ ಹುಡುಗಿಗೆ ಅಂತಾರೋ ಒಂಚೂರು ಓದೋದು ಬರೆಯೋದು ಎಲ್ಲ ಇದ್ದರೆ ಕೊಟ್ಟಿರ್ತಾನ. ಅಲ್ಲಿ ಸಣ್ಣಮ್ಮನ ಹತ್ರ ಕೇಳೋದು, ಸಣ್ಣಮ್ಮ ಫೋನ್ ಮಾಡಿಕೊಡ್ತಾರೆ ನಮ್ಮ ಚರಿಯಿಗೆ. ಫೋನಲ್ಲಿ ಮಾತಾಡ್ಕೊಂಡು ಇದು ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋಗೋದು ನಾನು. ಒಂದು ಮಾರ, ನೀವು ಹೇಳೋದು ನೋಡಿದ್ರೆ ನಂಗಾರು ಯತಿ ಇಲ್ಲ, ನಿಮಗೆ ಯತಿ ಆಗಿದೆ. ನಾ ಬೇಗ ಹೋಗಿ ತಡಾಗಿ ಬರ್ತೀನಿ ಅಂತ. ನಂಗೆ ಗೊತ್ತಿಲ್ಲನ್ರಿ ಹಾಗೆ ಕೆಲ್ಸಕ್ಕೆ ಹೋಗೋಳಿಗೆ ಎಷ್ಟು ಕೆಲಸ ಮಾಡ್ಬೇಕು ಎಷ್ಟು ಬಿಡ್ಬೇಕು ಅಂತ. ಅಯ್ಯೋ 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 ಮಾರತಿ, ಸಾಕು ನಿಲ್ಸೆ. ಅದು ಎಷ್ಟು ಮಾತಾಡ್ತೀಯ? ಒಂದು ಮಾತಿಗೆ 100 ಮಾತಾಡ್ತೀಯಪ್ಪ. ನಾ ಏನು ನಿನ್ನ ಹಾಳಿಗೆ ಹೇಳಿದ್ದ? ಪಾಪಗಿರಿಸಿ ಹೇಳ್ತಿದ್ದೀನಿ, ಅಷ್ಟು ಬೇಗ ಹೋಗಿ ತಡಾಗಿ ಬತ್ತೀಯಲ್ಲ, ಅದು ಹುಷಾರಿಲ್ದಿದ್ದಾಳೆ ಎಲ್ಲ ಎಂಥ ಆಪರೇಷನ್ ಅಂತೇಳಿ ಹೇಳ್ತಿತ್ತು ನಮ್ಮನೆ ಹಿಂಗ್ಸ. ಹಂಗೆ ಇದು ಮಾಡಿ ಹೇಳಿದ್ರೆ ನೀನು ಎಷ್ಟೊತ್ತಿಗಾರು ಹೋಗಿ ಎಷ್ಟೊತ್ತಿಗಾರು ಬಂದ್ಕ ಮಾರತಿ, ನಂಗೇನು? ಅದಕ್ಕೆ ಹೇಳೋದು, ಪಾಪ ಪುಣ್ಯ ಗಿರೇಸ್ಬಾರ್ದು ಅಂತ. ನಿಮಗೆ ಹಂಗಿದ್ದರೆ ಸಮ. ಅಲ್ಲ, ಅದೇ ಹೌದು ಬಿಡಿ, ನೀವು ಹೇಳೋ ಸುಳ್ಳೇನಲ್ಲ. ಭಾಳ ಪಾಪ ಪುಣ್ಯ ಗಿರೇಸರೇ ನೀವು. ಈಗ ಎಂಥರಾಗಲಿ ಆಪರೇಷನ್ ಆಗಿದೆ, ಕೂಲಿ ಕುಟ್ಕಿ ತಿನ್ನೋಳು ಆದಿಯೋ ಇಲ್ಲೋ, ಮನೇಲಿ ಏನು ಎತ್ತ ಅಂಥೇಳಿ ಬಂದು ಕೇಂಡು ಎಲ್ಲ ಕೊಟ್ಟು ಹೋಗ್ತಿದ್ರಪ್ಪ. ಏನೊಂದು ದಿವ್ಸನಾರು ನಾನು ಅಡುಗೆ ಮಾಡಿನ ನಿಮ್ಮ ಮನೆಯಿಂದನೇ ತಂದು ಇದು ಮಾಡಿದ್ದಲ್ಲ. ಅದು ತಿಂಡಿ ಕೊಡ್ತಿದ್ರು, ಊಟ ಕೊಡ್ತಿದ್ರು. ಸುಮ್ಮನೆ ಅವನ್ನೆಲ್ಲ ಮರಿಬಾರ್ದು. ಅವನ್ನೆಲ್ಲ ನಮ್ಮ ಅಯ್ಯರ ಮನೇಲಿ ಏನಾರು ಮಾಡ್ಯಾರ ನನಗೆ? ಇದಕ್ಕೆ ಎಂತಕ್ಕೆ ಬೇಕು ನೋಡೋಣ, ಅದಕ್ಕೆ ಪ್ರಸಂಗತನ. ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿತ್ತು? ಏನಿದ್ರು ಸೌಕರ್ಯ ಮನೆ ಸುದ್ದಿ ಹೇಳಂಗಿಲ್ಲ. ಸಾಕು ಸಾಕು ಮಾರತಿ, ಹೋಗು. ಪುರಾಣ ಮಾಡ್ತಾನೆ ಇಲ್ಬೇಡ. ಹೋಗಿ ಹೋಗಿ ನಿನ್ನ ಮಾತಾಡ್ಸದ್ನಲ್ಲ. ನಾನು ಮಾತಾಡಿಸಿ ನಾನು ಅದನ್ನೇನು ಬೇಡ ಅಂತ ಹೇಳಲ್ಲ. ಸುಮ್ಮನೆ ಎಂತಕ್ಕೆ ಹಂಗೆ ಹೇಳ್ಬೇಕು ನೋಡೋಣ ಹೇಳೆ. ಈಗ ನಾನೇನೋ ಅಯ್ಯರ ಮನೇಲಿ ಏನು ಅಂತ ಗೊತ್ತು, ನಾನು ಇದು ಮಾಡ್ತೀನಿ. ಇದೇ ಈಗ ನಮ್ಮನೆ ಗಂಡಸಿನ ಹತ್ರ ಹೇಳಿದ್ರೆ ಅದನ್ನೇ ಒಂದು ದೊಡ್ಡ ಇದು ಮಾಡಲ್ಲ. ನಿಮಗೆ ಗೊತ್ತು ಅಲ್ಲ, ನಂಗೆ ಆಪ್ರೇಷನ್ ಆಗಿದ್ದು, ಬೆಳಿಗ್ಗೆ ಹೋಗೋದು ಕತ್ಲಿಗೆ ಬರೋದು ಇದು ಗೊತ್ತಾಗ್ತದೆ ನಿಮಗೆ. ಉಪಕಾರ ಎಷ್ಟು ಮಾಡ್ಯಾರೆ ಗೊತ್ತಂದ್ರೆ? ಅಷ್ಟು ದೊಡ್ಡ ಆಪರೇಷನ್ ಆದರೂ 1 ರೂಪಾಯಿ ಕೊಡ್ಲಣ್ಣ, ಡಾಕ್ಟ್ರಿಗಾಗಲಿ ಆಸ್ಪತ್ರೆಗಾಗಲಿ. ಇಡೀ ಒಂದು ತಿಂಗಳ ದಿನ ಮನೇಲಿ ನಾನು ಒಲೆ ಹಚ್ಚಿನ.
ಪೂರ್ತಿ ಅಡುಗೆ ಮಾಡಿ ಅಲ್ಲಿಂದನೇ ಕೊಟ್ಟು ಕಳ್ಸಾರೆ ಆ ಬಾಲೆ ಬಿಟ್ಕೊಂಡು ಸಣ್ಣಮ್ಮ ಎಂತಕ್ಕಾಗಿ ಮಾಡಿದ್ರು ನೋಡೋಣ ಹೇಳೆ. ಹೋಗ್ಲಿ ಬಿಡಿ, ಹೇಳ್ತಾ ಹೋದ್ರೆ ಸುಮಾರು ಅದೇ. ನನಗೂ ಈಗ ಪುರ್ಸೊತ್ತಿಲ್ಲ. ಏನು ನಮ್ಮ ಮನೇಲಿ ಏನು ಕೂಗಿ ಬಿದ್ದು ಹೋಗ್ಯದೇನೀಗ. ಓ ನಾ ಹೇಳಿ ಸುಳ್ಳನ ದ್ವಾರ ಪಾಕಲ್ರು ನಿತ್ತಾಗಿ ಹೋಗ್ಯದಲ್ಲ. ಏನು ಒಂದು ಒಲೆ ಹಚ್ಚಿದ ಲೋಟ್ ಕಾಪಿ ಇಟ್ರಿ ಎಂತ ಆತಿತ್ತು ನೋಡೋಣ. ನಾ ಬರೋದನ್ನೇ ಕಾದ್ ನಿಂತಿದ್ದೇನಲ್ಲ. ಆ ಹುಡುಗರಿ ಎಂತಾರು ಕೊಟ್ರೆ ಕೊಡ್ಲಪ್ಪಣಾತ್ಮ. ಎಂತ ತಡಾಗಿ ಬಂದಿದ್ದಲ್ದೆ ಬತ್ತಾನೆ ಕಾನೂನು ಮಾಡ್ತಾನೆ ಬತ್ತಿದ್ದೀಯಲ್ಲ. ಎಂತಕ್ಕ ರಾಜಗೌಡ್ರ ಹತ್ರ ಹಂಗೆ ಹೇಳ್ತಿದ್ದಲ್ಲ, ಎಂತಕ್ಕಾಗೆ? ಅವ್ರೇನು ಸುಳ್ಳು ಹೇಳಿದ್ರಾ? ಗಂಟ್ಲಿಗೆ ಬಾಯಿ ಕೊಡ್ತೀಯ, ಯಾರು ಏನು ಹೇಳಿದ್ರು? ಮತ್ತು ಇಲ್ಲಿ ನಾನು ಮನೇಲಿ ಕಾಪಿ ಕಾಸು ಇಡ್ಬೇಕಂತೆ, ಅದೇ ಉದ್ಯೋಗ ನೋಡಿ ನನಗೆ. ನಂಗೇನದು ಒಂದೇ ಉದ್ಯೋಗ? ಹೋಗ್ಲಿ ಬಿಡಿ, ನಿಮ್ಮ ಹತ್ರ ಅಂತ ಏನು ಮಾಡ್ತಾ ಇರೋದು. ಹುಡುಗ ಎಲ್ಲಿ ಹೋದ್ನೇನ? ಟಿಕಾ ಸ್ವಲ್ಪ ತಡಿ ಅಂಕವ. ಅಲ್ಲೇ ಊರಿಂದ ದೊಡ್ಡ ಸಾವ್ಕಾರ ಮಗ ಫೋನ್ ಮಾಡಿದ್ರು. ಭಾಳ ಸೀರಿಯಸ್ ಆಗ್ಯದಂತೆ ಅವರಿಗೆ. ಸೀರಿಯಸ್ ಇಂದ ನಾಳೆ ಅಂತೆ. ಎಲ್ಲಾರು ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮನೆ ಬದಿ ಇದು ಮಾಡೋಕ್ಕೆಲ್ಲ ಬೇಕು ಮಾರಯ್ಯ. ಅಡಿಕೆ ಕೊಯ್ಲು ಈಗ ಜನ ಸಿಕ್ಕಲ್ಲ, ಗಂಡ ಹೆಂಡತಿ ಬಂದು 4 ದಿನ ಇದ್ದೋಗಿ ಅಂತ ಹೇಳಿದ್ರು. ಹಾಗಾಗಿ ಈಗ ಹೊಲ್ಟ್ರೆ ನಾವಲ್ಲಿ ಪೇಟೆ ತನಕ ಹೋದ್ರೆ ಅಲ್ಲಿಗೆ ಕಾರ್ ತಗೋ ಬರ್ತಾರಂತೆ. ಹೋಗೋಣ. ಇಸ್ಕೋಲಿಗೆ ಬೇಕಾದ್ರೆ ನಾನು ಅಲ್ಲಿಂದನೇ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಯಾರೆ. 4 ದಿನ ಸುಮ್ಮನೆ ಹೇಳೋದಲ್ಲ. ಒಂದು ಕಾಲದಲ್ಲಿ ಭಾಳ ಉಪಕಾರ ಮಾಡ್ಯಾರೆ. ಅವ್ರ ಮನೆ ಒಂದು ಇಲ್ದಿದ್ರು ನಾ ಎಷ್ಟು ದಿವಸ ಉಪವಾಸ ನಾಸ ಇರಬೇಕಿತ್ತೇನ. ಪಾಪ ಹೀಗೆ ಅಲ್ಲ, ಆಗ ವಯಸ್ಸಾಗಿದೆ ಪಾಪ. ಆಗಲಿ, ಕಡೆ ಕಾಲದಲ್ಲಿ ಒಂಚೂರು ಹೋಗಿ ಮಕನಾರು ನೋಡ್ಕೊಂಡಂಗೆ ಆಗ್ತದೆ. ನೀ ಪಕ್ಕನ ಬಟ್ಟೆ ಬರಿ ಎಲ್ಲ ಮಾಡ್ಕ್ಯ ಮಾರತ್ತೆ. ಎಂತ ಅದು ಯಾವ ಜಾತಿ ಮನುಷ್ಯರು ಮಾರ್ರೆ ಅವರ? ನಾವೇನು ಬೇರೆ ದೇಶದಲ್ಲಿದ್ದೀವನ್ರಿ. ಅಲ್ಲಿ ಅಡಿಕೆ ಕೊಯ್ಲಾದ್ರೆ ಇಲ್ಲೂ ಅಡಿಕೆ ಕೊಯ್ಲಲ್ಲ. ಅಲ್ಲಿ ಕೆಲಸ ಇದ್ದಂಗೆ ಇಲ್ಲೂ ಕೆಲಸ ಇರೋದಲ್ಲನ. ಇಲ್ಲಿ ಸಾವ್ಕಾರ ಮನೇಲಿ ಕೆಲಸ ಇರಲ್ಲ. ಅವ್ರು ಹೇಳಿದ್ರು ಅಂತ ನೀವು ಹಂಗೆ ಮಾಡ್ತೀರಲ್ಲ. ಇಂಥ ಒಂದು ಸೀಸನ್ನಲ್ಲೇ ನಾವು ಹೋದರೆ 365 ದಿನ ಇವ್ರ ಮನೇಲಿ ಕೆಲಸ. ಒಂದು ಹೊತ್ತಿ ಬಂತು ಅಂದ ಕೂಡಲೇ ಅಲ್ಲಿ ಹೋಗೋದ ಲೈಫ್. ಹೋಗಿ ಬೇಕಾದ್ರೆ ನೀವು ಒಂದಿನ ಇದ್ದು ಬಲ್ಲಿ, ನಾನು ಅದಕ್ಕೇನಲ್ಲ ಅನ್ನಲ್ಲ. ನಂಗೆ ಬರೋಕ್ಕಾಗಲ್ಲ, ಹುಡುಗನ ಇಸ್ಕೂಲೆಲ್ಲ ಬಿಟ್ಟಿದ್ದು ಬರೋಕ್ಕಾಗಲ್ಲ. ಇಸ್ಕೂಲಿಗೆ ಕಳಿಸೋ ವ್ಯವಸ್ಥೆ ಅಂದರೆ ಎಂಥ ವ್ಯವಸ್ಥೆ ಮಾಡೋದ? ಪೇಟೆಲ್ಲಾದರೆ ಕಳಿಸ್ಬೋದು ಅಂತ. ಪೇಟೆಯಿಂದ ಮತ್ತೆ ಇಲ್ಲಿಗೆ ಅಂತರಲ್ಲಿ ಬರ್ತಾನವ. ಏನು ಪೇಟೆ ಇಸ್ಕೊಲ್ಲ ಒಂದ? ಇಸ್ಕೂಲಿಗೆಲ್ಲ ಹಂಗೆ ಇದು ಮಾಡೋಕ್ಕಾಗಲ್ಲ. ನೀವು ಬೇಕಾದ್ರೆ ಹೋಗಿ ಒಂದಿನ ಇದ್ದು. ಹೌದು, ಈಗ ಸಣ್ಣಲ್ಲಿಂದ ಒಳ್ಳೆ ಕೆಲಸ ಮಾಡಿದ್ದು ಇದು ನಾನೇನಲ್ಲ ಅನ್ನಲ್ಲ. ಹೋಗಿ ಒಂದು ದಿವ್ಸ ಇದ್ದು ಬಲ್ಲಿ. ನಾನು ಮತ್ತೆ ಬರೋಲ್ಲ. ಅವ್ರದ್ದು 4 ದಿನ ನಾನು ನೋಡೀನಿ ಸುಮಾರು ಸತಿ. 40 ದಿನ ಆದರೂ ಆತೆ, ಇದಾದರೂ ಆತೆ. ಯಾವತ್ತು ಹೋಗ್ತೀವಿ ಅಂದ್ರೆ ಒಂದೇನಾರು ಹೇಳ್ತಿರ್ತಾರೆ. ನೀವು ಕೇಳ್ಕೊಂಡು ಸುಮ್ಮನೆ ಕೂತ್ಕೋತೀರಿ. ಇಲ್ಲೆಂತ ಮಾಡೋದ? ನೀವು ಹೋದರೂ ಅಷ್ಟೇ ಒಂದೇ ದಿನ, ಮತ್ತು ದಿನ ಇರಂಗಿಲ್ಲ. ಅವತ್ತೆ ಅಡಿಕೆ ಕೊಯ್ಲು ಈಗ ಇವರು ಎರ್ದು ಬೇರೆ ಪಾಪಣ್ಣಣ್ಣ ನಿಲ್ದೇ ವಹಿಸ್ಕೊಳದಂತೆ. ಕೊನೆ ತೆಗಿಯಕ್ಕೆ ನಿಮಗೇನಾರು ಬಿಡು ಇರ್ತದ? ದನ ಒಂದು ಹೊತ್ತಿ ಕೆಲಸ ಮಾಡಿದ್ರಲ್ಲ ಅವ್ರದ್ದು ಈಗ ಚೇಣಿ ಕೊನೆ ಆಗಿದ್ದರಿಂದ ನಾನು ಹೇಳ್ತೀನಿ ನಿನ್ನ ಹತ್ರ ಕೊನೆ ಮೇಲೆ ಒಂದು 2 ರೂಪಾಯಿ ಜಾಸ್ತಿ ಮಾಡಿ ಅಂತ. ಮೊನ್ನೆನೇ ಜ್ಞಾನ ಮಾಡ್ಕೊಂಡು ನಾನು ಅವರೇ ವಹಿಸ್ಕೊಳೋದು ಅನ್ನೋಕ್ಕೂ ಇಂಥ ಅದೇನೋ ಎಣ್ಣೆ ಬರೋಷ್ಟು ತಿಕ್ಕೊಂಡು ಮುಚ್ಕೊಂಡ್ರು ಅಂದಂಗೆ ಈ ದಿನದಲ್ಲಿ ಮಾಡೋಕ್ಕಾಗಲ್ಲ. ಈ ಸತಿ ಅಡಿಕೆ ಕೊಯ್ಲಿನ ದುಡ್ಡೆಲ್ಲಾರು ಎಂಥಾರು ಒಂದು ಮನೆಗೆ ವಸ್ತು ತರಬೇಕು. ಒಂದು 10-20 ಸಾವಿರದ್ದಾರು ಅಂತ ನಾನೆಲ್ಲ ಲೆಕ್ಕ ಹಾಕಿತಿದ್ದೇನೆ. ನೀವು ನೋಡೋರು ಇಲ್ಲಿ ಮತ್ತೊಂದು ಕಡೆ ಅಂತದ. ಎಂತ ಕೊನೆ ತೆಗಿಯೋದು, ಕೊನೆ ಮೇಲೆ 2 ರೂಪಾಯಿ ಜಾಸ್ತಿ? ಯಾರು ನಿಂದ ತೋಟ? ನೀನು ದುಡ್ಡು ಕೊಡೋಳ? ಚೇಣಿ ವಹಿಸ್ಕೊಂಡವ್ರಿಗೆ ಗೊತ್ತಿರ್ತದೆ ಎಲ್ಲಿ ಹೋಗಿ ಏನು ಮಾಡಬೇಕು ಅಂತ. ಏನು ನನ್ನೇನು ಒಂದು ಮಾತು ಕೇಂಡಾರ ಅವರು? ಚೇಣಿ ವಹಿಸ್ಕೊಂಡಾರನೇ ವಹಿಸ್ಕೊಂಡಾರು ಮಾಡ್ತಾರೆ. ಏನು ಕೊನೆಗಾರ ಏನು ಬರಗಾಲ ಆಗ್ಲ? ಅದು ಈಗ ಎಷ್ಟು ದಿವ್ಸಕ್ಕೆ? ಒಂದು 4 ದಿವಸಕ್ಕೆ ಅಂತೀನಿ. ಇಂಥ ಜೀವೋಗ ಸಂಘದಲ್ಲಿ ನಾವು ಒಂದು ಹೋಗಿ ಇದು ಮಾಡ್ದೆ ಇದ್ಮೇಲೆ ಮತ್ತೆ ಎಂತಕ್ಕೆ? ಏನು ಬೇರೆ ಜನ ಇಲ್ಲ ಅಂತನ? ಒಂದು ಆದಿಯಿಂದ ಅಲ್ಲೇ ಇದ್ದಿದ್ದಲ್ಲ, ಹಂಗಾಗಿ ಆ ಗುರ್ತಕ್ಕೆ ಕರೆದಾರೆ. ಹೋಗೋಣ ಅಂತ ನೀನು ಹೋಗೋ.
ಬಾಕಿದ್ದು ಕಾನೂನೆಲ್ಲ ಬೇಡ, ಬಟ್ಟೆ ಎಲ್ಲ ಒಂದು 4 ದಿನಕ್ಕೆ ಆಗಷ್ಟು ಸಹ ಮಾಡ್ಕ್ಯ. ಹುಡುಗಗೆ ಒಲ್ಲಿ ತನಕ ಬಿಟ್ಟರೆ ಇಲ್ಲಿಗೆ ಬಿಡೋಕ್ಕಾಗಲ್ಲ, ಇಲ್ಲಿಗೆ ಇಸ್ಕೊಲಿಗೆ ಬಿಡ್ತಾರೆ. ಏನು ತಮಾಸ್ಗಿ ಮಾಡ್ತೀರನ್ರಿ? ಎಂತ ಇಲ್ಲಿಗೆ ಇಸ್ಕೊಲಿಗೆ ಬಿಡ್ತಾರೆ? ಕರ್ಕೊಂಡೋಗದ ವಾಪಸ್ ಮನೆಗೆ ಬರೋದು ಯಾರ್ರಿ? ಒಂದು ಜನ ಇದಕ್ಕೆ ಇರ್ತದೆ, ಇಸ್ಕೊಲಿಗೆ ಬಿಡೋದು ವಾಪಸ್ ಮತ್ತೆ ಕರ್ಕೊಂಡೋಗದ. ಯಾರು ಹಂಗೆ ಮಾಡ್ತಾರೆ? ಕಂಡಿನಿ ನಿಮ್ಮ ಸಾವುಕಾರ ಬುದ್ಧಿನೂ ಸಾವುಕಾರ ಮಕ್ಕಳ ಬುದ್ಧಿನೂ ಹೇಳಿದ್ರೆ ಮತ್ತೆ ನಿಮಗೆ ಸಿಟ್ಟು ಬರ್ತದೆ. ಎಂತಕ್ಕೆ ನೀವು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಂತಕ್ಕೆ? ಏನು ಇಲ್ಲೇನು ನಿಮ್ಮ ಕಾಲ ನಂತರ ಮತ್ತೆ ಇಲ್ಲಿ ಕೆಲ್ಸಕ್ಕೆ ಬರೋರು ಯಾರು? ನೀವೆಲ್ಲರೂ ಹಿಂಗೆ ಮಾಡಿದ್ರೆ ಅಂತ ಹೇಳಿದ್ದು ನಾನೇನು ಅಲೆಸ್ಕಿಂಡ್ಲ ಅಂತ ಮಾಡೀರಾ? ಇಸ್ಕೊಲಿಗೆ ತಂದು ಬಿಡಲ್ಲ, ಎಂತ ಮಾಡೋದು ಇಲ್ಲ. ಹಂಗೆ ಹಿಂಗೆ ಅಲ್ಲೇ ಒಂದು ಕೈಯ ಇಟ್ಕೊಂಡು ಮತ್ತೆ ಒಂದು ಜನ ಆಗ್ತದೆ ಅಂತ ಲೆಕ್ಕ ಹಾಕ್ತಾರೆ. ನೀವು ಅವೆಲ್ಲ ಇಟ್ಕೋಬೇಡಿ. ನಾನು ಹೇಳಿದ್ನಲ್ಲ, ನೀವು ಹೋಗಿ ಒಂದು ದಿವಸ ಅಲ್ಲಿ ಬೇಕಾರೆ ಬಲ್ಲಿ ಮತ್ತೆ ಇಲ್ಲಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬಾಳ್ಮೆ ಮಾಡಬೇಕು ಅನ್ನಂಗಿದ್ರೆ. ಇಲ್ದಿದ್ರೆ ನೀವು ಏನಾದ್ರು ಮಾಡ್ಕೊಳ್ಳಿ, ನಿಮಗೆ ತೋಚಿದ್ದು. ನಾನೇನು ಹೇಳಲ್ಲ, ನಾನು ಮಾತ್ರ ಎಲ್ಲಿಗೂ ಬರೋಳಲ್ಲ ಅಷ್ಟೇ. ನೋಡೋ, ಹೇಳಿನಿ, ಭಾಳ ಕಾನೂನು ಮಾಡಬೇಡ. ಹೋಗು 4 ದಿನ ಇದ್ದು ಬರೋದು ಅಂದಿನಿ. 4 ದಿನ ಅಲ್ದಿದ್ರೆ ಒಂದು 10-15 ದಿನ ಆಗ್ಬೋದು. ಬೇಕಾದ್ರೆ ಯಾರಿಗೆ ಇಸ್ಕೊಲಿಗೆ ಬಿಡೋಕ್ಕಾಗದೇ ಇದ್ದರೆ ಪುಸ್ತಕ ಎಲ್ಲ ತಗೊಂಡೋದ್ರೆ ಮೇಸ್ಟ್ರಿಗೆ ಫೋನ್ ಮಾಡಿದ್ರೆ ಏನು ಓದ್ಬೇಕು ಏನು ಬರಿಬೇಕಂತ ಹೇಳ್ತಾರೆ. ಅಲ್ಲೇ ಕುತ್ಕೊಂಡು ಸಹ ಏನು ಅವ್ರ ಮನೇಲಿ ಏನು ಬರೋ ಕಲ್ತಾರಿಲ್ಲ, ನಿನ್ನ ಸಾವುಕಾರರ ಮನೆಯಲ್ಲೇ ಸಹ್ಯ ಇರೋದ? ಹೋಗೋಣ ನೋಡು. ಹೋದ್ರೆ ಅವಾಗ ಅನಾಗ ಸಂಬಳ ಎಲ್ಲ ಭಾಳ ಗನ ಕೊಡ್ತಾರೆ. ಈಗ ಮೊದಲಿನ ಹಂಗಲ್ಲ. ಈಗ ಅಂತ ಮಿಕ್ಕಿ ಇದಾದರೆ ನೀನು ಮನೆ ಕೆಲಸ ಮಾಡ್ರೆ ನಾ ಕೊನೆ ತೆಗಿಯೋಕೆ ಹೋಗ್ತೀನಿ. ಅಲ್ಲಿ ಕೊನೆ ತೆಗಿ ಒಂದೊಂದು ಕೊನೆಗೆ ರೇಟ್ ಎಷ್ಟು ಕೇಂಡಿಯಾ? ಹೋ, ನನ್ನ ದೇವ್ರಿಗೊಟ್ಟು ನಂಗೆ ಗೊತ್ತಿಲ್ಲನ. ನಾನು ಅಂದಾಜು ಮಾಡಿದೆ, ಸುಮ್ಮನೆ ಹಿಂಗೆ 4 ದಿನಕ್ಕೆಲ್ಲ ಇದು ಮಾಡಲ್ಲ ಅಂತ. ಕೊನೆ ತೆಗಿಯಕ್ಕೆ ಅಲ್ಲೇ ಇರೋರು ಆ ತೀರ್ಮಾನ ಮಾಡ್ಕೊಂಡು ನೀವು ಇಲ್ಲಿಂದ ಹೋಗಾರ. ಹುಡುಗಗೆ ಮನೆಯಲ್ಲೇ ಕುತ್ಕೊಂಡು ಓದ್ಸರು. ನಾ ಕಾಣ್ದಿದ್ದು ನಿಮ್ಮ ಸಾವುಕಾರ ಮನೇಲಿ ಓದಿಸಿದ್ದು ಬರ್ಸಿದ್ದು ಓದ್ದಾರು ಬರ್ದಾರು ಇದ್ದಿದ್ದು. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಇದ್ರುಂದಾತು. ಜೀವಕ್ಕಾಗಿದ್ದು ಹೌದಾದರೆ ಗೊತ್ತಾಗ್ತದೆ. ಹೋಗಿ ಒಂದಿನ ಬೇಕಾದ್ರೆ ಇದ್ದು ಬಲ್ಲಿ. ಅವ್ರ ಸಂಬಳನೂ ಬೇಡ, ಎಂಥದ್ದು ಬೇಡ, ಕೆಲಸ ಮಾಡಿಕೊಟ್ಟು ಬಲ್ಲಿ. ಅದು ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡಿ, ಹೇಳಿನಿ. ಯಾರು ನಿಮಗೆ ದುರ್ಬೋಧನೆ ತುಂಬಿದ್ಯಾರ? ಸಲೀಸಾಗಿದ್ದು ಮನಸ್ಸಿಗೆ ಈ ಥರ ಅಂತ ಹೇಳಿದ್ರೆ ಎಂತ ಅಂತ ಹೇಳೋದು ನಾನು? ಹೊತ್ತಿ ಕೆಲಸದಲ್ಲಿ ನಾನು ಇಲ್ಲಿ ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂದರೆ ಇಲ್ಲಿ ಮನೆ ಮಠ ಕಟ್ಕೊಂಡಿದ್ದೆ ಎಂತಕ್ಕೆ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಂತಕ್ರಿ? ಅಲ್ಲಿ ಹೋಗಿ ಯಾರ್ದು ಕಂಡರ ಮನೇಲಿ ಇದ್ದು ಬರಕ್ಕ? ಜಾಸ್ತಿ ಕಾನೂನು ಮಾಡಬೇಡ. ಹೇಳಿದೆ, ಒಂದು 4 ಜೊತೆ ಬಟ್ಟೆ ತೊಗೊಂಡು ಹುಡುಗ ನಾವು ಬಟ್ಟೆ ಪುಸ್ತಕ ಗಿಸ್ತಕ ಎಲ್ಲ ಹಾಕ್ಕೊಂಡು ಹೊಲ್ಡು ಹೋಗೋಣ. ಪೇಟೆ ತನಕ ಹೋದರೆ ಕಾರ್ ತಗೋ ಬರ್ತಾರಂತೆ ಹೋಗೋದು. ಸುಮ್ಮನೆ ತಲೆ ಹಲ್ಟೆ ಮಾಡಬೇಡ. ಮತ್ತು ನಾನು ಬರೋಲಾಗಿರಲ್ಲ ಅಂತ ಹೇಳಿ ನೀ ಇಲ್ಲೇ ಇದ್ದರೆ ನಾನು ಹೋದೋ ಅಲ್ಲೇ ಇದ್ದು ಬಿಡ್ತೀನಿ. ಮತ್ತೆ ಹೇಳಿನಿ. ಯಾರನ್ನು ಹೆದರಿಸ್ತಿದ್ದೀರಿ? ಯಾರನ್ನು ಹೆದರಿಸ್ತಿದ್ದೀರಿ? ಹೋಗಲ್ಲೇ ಇರೋಕ್ಕಾದ್ರೆ ಇದ್ದೇ ಬಿಡಿ, ನೋಡೋಣ. ಹಂಗಾರೆ ನಾನು ಮಾತ್ರ ಬರೋಳಲ್ಲ. ಈ ಮನೆ ಬಾಗಿಲು ಹಾಕಿಂಡು ನಾನು ಎಲ್ಲಿಗೂ ಬರೋಳಲ್ಲ. ಬೇಕಾದ್ರೆ ಒಂದು ದಿವಸಕ್ಕೆ ಹೋಗಿ ಬರೋದಾರು ಹೋಗಿ ಬಲ್ಲಿ ಅಂದಿನಿ. ಇಲ್ಲ ನಾನು ಅಲ್ಲೇ ಇರ್ತೀನಿ ಅಂದರೆ ನಿಮ್ಮ ಹಣೆ ಬರ. ಇಲ್ಲಿ ಬರ್ತಾರೆ ಹುಡ್ಕೊಂಡು, ಅದು ವಾರಕ್ಕೆ ತಿಂಗಳಿಗೆ ಬಂದು ಸೈನ್ ಹಾಕಿ ಹೋಗಕ್ಕೆ ಹೇಳಿರಲ್ಲ, ಬರ್ದೇ ಇದ್ರೆ ಅಲ್ಲಿ ಹುಡುಕಿ ಬರ್ತಾರೆ. ನೋಡ್ತೀನಿ ನಿಮ್ಮ ಸಾವುಕಾರರು ಯಾರು ಎಷ್ಟು ಮಾಡಿ ಏನು ಇದು ಮಾಡ್ತಾರಂತ ಹೇಳ್ತೀನಿ ಪಾಪಣ್ಣನ ಹತ್ರ. ನೀವು ಸೈನ್ ಹಾಕಿದ್ದು ವಾಪಸ್ ತಗೊಳ್ಳಿ ಅಂತ ಹೋಗ್ಬೋದಿ ಕಡಿಕೆ ಗೊತ್ತಾಗ್ತದೆ. ಎಲ್ಲ ಸರಿ ಇರೋಷ್ಟೊತ್ತಿಗೆ ಮತ್ತೊಂದು ಎಂತಾರು ಶುರು ಮಾಡ್ಕೊಂಡಾತ್ ನನ್ನ ಜೀವ ತಿನ್ನಕ್ಕೆ. ಅಯ್ಯ, ಯಾವ ಮನೆ ಹಾಳಾಗಿ ಹೋಗ. ಈ ಥರ ದುರ್ಬೋಧನೆ ತುಂಬಿ ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ನೋಡ್ತಾರಲ್ಲ. ಗೊತ್ತಾಗ್ಬೇಕು ನಂಗೆ ಇಂಥ ಹೇಳಿದ್ದಂತ ಗೊತ್ತಾಗ್ತದೆ. ನಾನು ಯಾರ ಕೈಲಾರು ಫೋನ್ ನಂಬರ್ ಇಸ್ಕೊಂಡು ಬಂದು ನಾನು ಫೋನ್ ಮಾಡ್ತೀನಿ. ಯಾಕೆ ಹಿಂಗೆ ಮಾಡ್ತೀರಿ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಕೇಳ್ತೀನಿ. ಏನು ಗಿರಾಚಾರ ಕೆಟ್ಟದ ನಿಂಗೆ? ಹೇಳಿದ ಮಾತು ಕೇಂದ್ರೊಂದಾತು. ಕೇಳೋದು ಇಲ್ಲ, ಬಾರಿಸೋದು ಇಲ್ಲ. ನಾನು ಎಲ್ಲಿಗೂ ಬರೋಲ್ಲ ಅಂತ ಹೇಳಿದೆ. ಅದು ಏನು ಮಾಡ್ಕಿತೀರೋ ಮಾಡ್ಕೊಳ್ಳಿ.